ಹಾಯ್ ಫ್ರೆಂಡ್ಸ್, ಮಸ್ಕ್ ಮೆಲನ್ ಜ್ಯೂಸ್ ಹೇಗೆ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ಇದಕ್ಕೆ ಒಂದು ಸ್ವಲ್ಪ ಕಟ್ ಮಾಡಿಟ್ಕೊಂಡಿರೋಂಥ ಗೋಡಂಬಿ, ಬಾದಾಮಿ, ಆಮೇಲೆ ಒಣದ್ರಾಕ್ಷಿ, ನೆಕ್ಸ್ಟ್ ಇದು ಕರ್ಬೂಜ ಹಣ್ಣನ್ನು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಳ್ಬೇಕು. ಈ ಕರ್ಬೂಜ ಹಣ್ಣಿನ ಒಳಗಿನ ಹಣ್ಣು ಎಲ್ಲ ತೆಗೆದು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಜ್ಯೂಸ್ ಥರ ಮಾಡ್ಕೋಬೇಕು. ಈ ಹಣ್ಣಿಗೆ ಐಸ್ ಕ್ಯೂಬ್ ಹಾಕಬೇಕು. ನೆಕ್ಸ್ಟ್ ಸ್ವಲ್ಪ ಕೋಲ್ಡ್ ಹಾಲು, ಆಮೇಲೆ ಒಂದು 3-4 ಸ್ಪೂನ್ ಸಕ್ಕರೆ, ನಿಮಗೆ ಬೇಕಾದಷ್ಟು ನೋಡಿ ಹಾಕ್ಕೊಳ್ಳಿ, ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು. ಇದೆಲ್ಲ ತೆಗೆದಿಟ್ಕೊಂಡು ಅದನ್ನ ಸ್ವಲ್ಪ ಸ್ಪೂನ್ ಅಥವಾ ಚಾಕುವಿ ಸಹಾಯದಿಂದ ಸ್ವಲ್ಪ ಪೀಸ್ ಮಾಡ್ಕೊಂಡು ಇದನ್ನಿಷ್ಟನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಜ್ಯೂಸ್ ಥರ ಮಾಡ್ಕೊಳ್ಳಿ. ಇದು ಬೇಸಿಗೆಯಲ್ಲಂತೂ ಈ ಥರ ಜ್ಯೂಸ್ ಎಲ್ಲ ಮಾಡಿಕೊಂಡ್ರೆ ದೇಹಕ್ಕೆ ತಂಪು ಆಗುತ್ತೆ, ಆಮೇಲೆ ಆರೋಗ್ಯಕ್ಕೆ ಒಳ್ಳೆಯದು ಆಗುತ್ತೆ. ಈ ಥರ ತೋರಿಸಿದ್ದೀನಿ ನೋಡಿ. ಇದಕ್ಕೆ ಸ್ವಲ್ಪ ಹಾಲು ಸೇರಿಸಿ, ಆರೋಗ್ಯ ಹಾಲು ಹಾಕ್ತಿದ್ದೀನಿ. ನೆಕ್ಸ್ಟು ಒಂದು 3-4 ಸ್ಪೂನ್ ಸಕ್ಕರೆ ಹಾಕ್ಕೊಳ್ಳಿ, ಆಮೇಲೆ ಐಸ್ ಕ್ಯೂಬ್ಸ್ ಅದನ್ನು ಇದರಲ್ಲೇ ಹಾಕ್ಕೊಂಡು ಚೆನ್ನಾಗಿ ಬ್ಲೈಂಡ್ ಮಾಡ್ಕೋಬೇಕು. ಇದಂತೂ ಸಖತ್ತಾಗಿ ಟೇಸ್ಟ್ ಇರುತ್ತೆ. ನೀವು ಒಂದು ಸಲ ಟ್ರೈ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಥರ ಮಾಡಿಕೊಂಡು ಇದು ಮಿಕ್ಸಿ ಆಗಿರುತ್ತಲ್ಲ ಜ್ಯೂಸ್ ಥರ, ಅದನ್ನು ಈ ಥರ ಅದು ಸಿಪ್ಪೆ ಸಹಿತ ಇರುತ್ತಲ್ಲ ಅದಕ್ಕೆ 1-3 ಸ್ಪೂನ್ ಅದು ಪೀಸ್ ಮಾಡಿಟ್ಕೊಂಡಿರೋಂಥ ಹಣ್ಣು, ಆಮೇಲೆ ಅದರ ಮೇಲೆ ಜ್ಯೂಸ್ ಹಾಕ್ಕೊಳ್ಳಿ. ಈ ಜ್ಯೂಸ್ ಮೇಲೆ ಒಂದಿಷ್ಟು ಅಮೂಲ್ ಐಸ್ ಕ್ರೀಮ್ ಇತ್ತು, ಆ ಅಮೂಲ್ ಐಸ್ ಕ್ರೀಮ್ ಹಾಕ್ಕೊಳ್ಳಿ. ಅದು ಸ್ವೀಟ್ನೆಸ್ ಬರುತ್ತೆ ಮತ್ತು ತಿನ್ನೋಕ್ಕೆ ಕ್ರೀಮಿಯಾಗಿರುತ್ತೆ, ಸಖತ್ತಾಗಿ ಟೇಸ್ಟ್ ಇರುತ್ತೆ. ಅದು ಹಾಕ್ಕೊಂಡು ಇದರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಇವೆ ಏನದಾವಲ್ಲ ಡ್ರೈ ನಟ್ಸ್, ಅದನ್ನ ಸ್ಪ್ರಿಂಕಲ್ ಮಾಡಿಕೊಂಡು ತಿಂತಾಯಿದ್ರೆ ಸಖತ್ತಾಗಿ ಟೇಸ್ಟ್ ಇರುತ್ತೆ. ಇವಾಗ ರೆಡಿ ಆಯಿತು ನೋಡಿ ಫ್ರೆಂಡ್ಸ್, ಮಸ್ಕ್ ಮೆಲನ್ ಜ್ಯೂಸ್. ಸೂಪರ್ ಟೇಸ್ಟ್ ಅಂತೂ ಸಖತ್ತಾಗಿತ್ತು.